ಆಮೇಲೆ ಎಲ್ಲರಿಗೂ ಕೂಡ ಟಿಕೆಟ್ ತಪ್ಪಿ ಆದ ನಂತರ ಕಾಲ್ ಬಂದಿದೆ. ನನ್ನ ಬಗ್ಗೆ ಟಿವಿ ನೋಡ್ಕೊಂಡ್ಬಿಟ್ಟೆ ನನಗೆ ಕಾಲ್ ಬಂದಿದೆ ಮೊದಲೇನೆ. ಆಯ್ತಾ, ಬಂದ್ಬಿಡು ಇಲ್ಲಿಗೆ ಅಂತ ಹೇಳಿ. ಒಳ್ಳೆ ಕೆಲಸ ಮಾಡ್ತೀಯಾ. ನನಗೆ ನಿಜ ಹೇಳ್ಬೇಕು ಅಂತಂದ್ರೆ ಏನು ಗೊತ್ತಾ, ಈಗ ಏನು ನನ್ಗೆ ಅವ್ರು ಕಾಲ್ ಮಾಡಿದ್ರು, ಇವ್ರು ಕಾಲ್ ಮಾಡಿದ್ರು, ಆ ಥರ ನನಗೆ ಹೇಳೋಂಥದ್ದು ನಂಗೆ ಚೆನ್ನಾಗಿ ಅನ್ಸಲ್ಲ. ಅದು ಏನೋ ಕಾನ್ಫಿಡೆನ್ಷಿಯಲ್ ಆಗಿ ನನಗೆ ನನ್ನ ಮೇಲೆ ಒಂದು ಪ್ರೀತಿ ಭಾವನೆಯಿಂದಲೂ ಕಾಲ್ ಮಾಡಿರ್ಬೋದು. ನಾನು ನಿಜ ಹೇಳಬೇಕು ಅಂತಂದರೆ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವರು ನಾನು ದುಶ್ಮನ್ಗಳು ಅಂತೇಳಿ ಹೇಳಿ. ಅಲ್ವೇ ಅಲ್ಲ, ನಂದು ಅವ್ರದ್ದು ಸೈದ್ಧಾಂತಿಕ ವಿರೋಧ ಅಷ್ಟೇ. ಆದರೆ ಸಾರ್ವಜನಿಕ ಸಭೆ ಸಮಾರಂಭ ಬರ್ತಾರಲ್ಲ, ನಾನು ಕೂದಲನ್ನ ಹಿಂಗೆ ಸಿದ್ದರಾಮಯ್ಯ ಸಾವ್ರು ಹೀಗೆ ಮಾಡಿ ಏನೋ ಇದು ಏನು ವಿರಾಟ್ ಕೊಹ್ಲಿನೇನೋ ನೀನು ಹಿಂಗೆ ಸ್ಪೈಕ್ ಮಾಡ್ಕೋತೀನೋ ಅಂತಾರೆ. ಮೊನ್ನೆ ದಸರಾಗೆ ಬಂದಾಗ ನನ್ನ ಗಡ್ಡೆ ಎಲ್ಲ ಹೇಳಿದ್ರು ಏನೋ ಇದು ಸ್ಟೈಲ್ ಇದು ಅಂತ ಹಿಂಗೆ ಈ ಥರ ಮಾತಾಡಿಸ್ತಾರೆ. ಆಮೇಲೆ ನನಗೆ ಕೇಳಿದ್ರು ಚುನಾವಣೆದು ತಯಾರಿ ಹೆಂಗಿದೆಯೋ ಅಂತಂದರು. ಸ್ಟಾರ್ಟ್ ಮಾಡಿದ್ಯಾ ಅಂತ. ಮಾಡಿದ್ದೀನಿ ಸಾಹೇಬ್ರೆ ಅಂತಂದೆ. ಅದಾದಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತಂದೆ. ಆಮೇಲೆ ಬೆನ್ನಿಗೆ ಒಂದು ಕೂದ್ಬಿಟ್ಟು ಹೋದರು. ಅಂದರೆ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು. ಅವ್ರದ್ದು ಈ ಟಿಪ್ಪು ವಿಚಾರ ಇರ್ಬೋದು, ಅವ್ರ ಹಿಂದುತ್ವದ ವಿಚಾರದಲ್ಲಿ ಹಿಂದೂಗಳನ್ನು ನಡೆಸ್ಕೊಳ್ಳೋಂಥ ರೀತಿ ವಿಚಾರ ಇರ್ಬೋದು, ಇಂಥ ವಿಚಾರದಲ್ಲಿ ನಮಗೂ ಆಗೋದೇ ಇಲ್ಲ. ವಾರ್ ನಡೀತದೆ ನಮ್ಮದು. ಆದರೆ ವೈಯಕ್ತಿಕವಾಗಿ ನನ್ನನ್ನು ಇವತ್ತೂ ಕೂಡ ನಾನು ಭಾಳ ಗೌರವಯುತವಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನಾನು ಡಿ ಕೆ ಸಾಹೇಬರು ಅಷ್ಟೇ ನನ್ನ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಇವರು ಅಂತಲ್ಲ, ನೀವು ಎಲ್ಲ ತಪ್ಪು ತಿಳ್ಕೊಳ್ತಾರೆ. ನಾನು ಖರ್ಗೆ ಅವ್ರು ಬಂದ್ರೂ ಕಾಲಿ ನಮಸ್ಕಾರ ಮಾಡ್ತೀನಿ. ನಂಗೆ ಜಿ ಪರಮೇಶ್ವರ್ ಸಾಹೇಬ್ರನ್ನ ಕಂಡ್ರೆ ನಂಗೆ ಇಷ್ಟನೇ. ನಾನು ಎಲ್ಲ ಪಾರ್ಟಿಯವ್ರ ಜೊತೆನೂ ಕೂಡ ನಾನು ಗೌರವ ಕೊಟ್ಟು ಅವ್ರ ಪ್ರೀತಿಯಿಂದ ಇರ್ತೀನಿ. ಬಟ್ ಐಡಿಯಾಲಜಿ ವಿಚಾರಕ್ಕೆ ಬಂದಾಗ ನಾನು ಬಿಟ್ಕೊಡಲ್ಲ, ಅದಕ್ಕೆ ಅನ್ಕಾಂಪ್ರಮೈಸಿಂಗ್ ಆ ವಿಚಾರದಲ್ಲಿ. ಹಾಗೆ ನನಗೆ ಕರೆಗಳು ಬಂತು. ಆಮೇಲೆ ಮತ್ತೊಂದು ಹೇಳ್ಬಿಡ್ತೀನಿ, ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಾನು ಯಾವ ಪಾರ್ಟಿನಲ್ಲಿ ನಿಂತ್ಕೊಂಡ್ರೂ ಕೂಡ ಯಾರೇ ಎದುರಾಳಿ ಆದ್ರೂ ಕೂಡ ಸೋಲಿಸುವಂಥ ಶಕ್ತಿಯನ್ನು, ಒಳ್ಳೆ ಮಾರ್ಜಿನಲ್ಲಿ ಸೋಲಿಸುವಂಥ ಶಕ್ತಿಯನ್ನು ಕೊಡಗು ಮತ್ತು ಮೈಸೂರಿನ ಜನ ನಂಗೆ ಕೊಟ್ಟಿದ್ದಾರೆ. ನಾನು ಯಾರನ್ನು ಬೇಕಾದ್ರೂ ಸೋಲಿಸ್ತೀನಿ, ಅಷ್ಟು ನಂಗೆ ಶಕ್ತಿ ಇದೆ. ಆಲೋಚನೆ ಬರಲಿಲ್ವಾ? ಯಾಕೆಂದರೆ ನನಗೆ ಈ ಶಕ್ತಿ ಬಂದಿದ್ದೆಲ್ಲಿಂದ? ಶಕ್ತಿ ಬಂದಿದ್ದು RSS ನನಗೆ ಅವಕಾಶ ಮಾಡಿಕೊಟ್ಟು, ಆ ಅವಕಾಶವನ್ನು ನಾನು ಸದುಪಯೋಗ ಪಡಿಸ್ಕೊಂಡು ಈ ಶಕ್ತಿನ ಬೆಳೆಸ್ಕೊಂಡಿದ್ದೀನಿ. ಎಲ್ಲ ಜಾತಿ ಜನಾಂಗದ ಜೊತೆಗೆ ನನ್ನ ಅಭಿವೃದ್ಧಿ ಕಾರ್ಯದ ಮುಖಾಂತರವಾಗಿ ನಾನು ಬೆಳೆಸ್ಕೊಂಡಿದ್ದೀನಿ. ಈಗ ನನಗೆ ಆ ಶಕ್ತಿನ ಕೊಟ್ಟಿದ್ದು ಮಾತ್ರ ಸಮಾನವಾಗಿರುತ್ತೋ ತಾಯಿಯಾಗಿರುವಂಥ ನನ್ನ ಪಕ್ಷ, ನನ್ನ ಸಂಘಟನೆ ಕೊಟ್ಟಿದೆ. ಅದನ್ನು ನನಗೇನೋ ಮೈಯಲ್ಲಿ ಇವತ್ತು ನನಗೆ ಕೊಬ್ಬು ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ತಾಯಿ ವಿರುದ್ಧನೇ ಸಾಮರ್ಥ್ಯ ತೋರ್ಸೋಕ್ಕೆ ಹೋಗಬಾರ್ದು. ಅಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ.